ನಮಸ್ತೆ ಆತ್ಮೀಯರೇ. ನಿಮ್ಮ ಮುಂದೆ ಮಾತನಾಡುವಾಗ ಯಾರು ಹೆದರ್ತಾರ ಅಥವಾ ಕೆಲವರು ತುಂಬ ಆತ್ಮವಿಶ್ವಾಸದಿಂದ ನಿಂತು ನಿಮ್ಮ ಜೊತೆ ಮಾತಾಡ್ತಾರ ಅನ್ನೋದನ್ನು ನೀವೇ ಗಮನಿಸ್ಕೋಬೇಕು. ಆತ್ಮವಿಶ್ವಾಸ ಅನ್ನೋದು ಜನ್ಮಸಿದ್ಧವಾಗಿ ಬರುವಂತಹ ಗುಣ ಖಂಡಿತ ಅಲ್ಲ. ಅದು ಅಭ್ಯಾಸ ಬಲದಿಂದ ಬರುವಂಥದ್ದು. ಪ್ರತಿನಿತ್ಯವೂ ಅಭ್ಯಾಸವನ್ನು ಸತತವಾಗಿ ಮಾಡಿಕೊಂಡು ಹೋದರೆ ಆತ್ಮವಿಶ್ವಾಸವನ್ನು ನಾವು ಸಮೃದ್ಧಿಯಾಗಿ ಗಳಿಸೋದಕ್ಕೆ ಸಾಧ್ಯ ಆಗತ್ತೆ. ಆತ್ಮವಿಶ್ವಾಸಿ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದೇನು ಅಂತಂದರೆ, ಆತ್ಮವಿಶ್ವಾಸ ಇರುವಂತಹ ವ್ಯಕ್ತಿಗಳು ಯಾವುದಕ್ಕೂ ಹೆದರೋದಿಲ್ಲ. ತಪ್ಪು ಮಾಡಿದರೂ ಸಹ ಖಂಡಿತ ಹೆದರೋದಿಲ್ಲ, ಅದನ್ನು ಒಪ್ಕೋತಾರೆ. ಜೊತೆಗೆ ಆ ತಪ್ಪಿನಿಂದ ಹೇಗೆ ಪಾಠವನ್ನು ಕಲಿಬೋದು, ನಾನು ಇದರಿಂದ ಏನು ಕಲಿಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ನೋಡ್ತಾರೆ. ಕಲಿಯೋದಕ್ಕೆ ಎದ್ದು ನಿಲ್ತಾರೆ, ಗೆಲ್ತಾರೆ. ಎರಡನೇದೇನಪ್ಪ ಅಂತಂದರೆ, ತನ್ನನ್ನು ತಾನು ಯಾವತ್ತೂ ಕಡಿಮೆ ಅಂತ ಅಂದ್ಕೊಳ್ಳೋದಿಲ್ಲ ಮತ್ತು ಇತರರ ಜೊತೆಗೆ ಕಂಪೇರ್ ಸಹ ಮಾಡ್ಕೊಳ್ಳೋದಿಲ್ಲ, ಹೋಲಿಕೆ ಮಾಡ್ಕೊಳ್ಳೋದಿಲ್ಲ. ಮೂರನೇದೇನು ಅಂತಂದರೆ, ಸ್ಪಷ್ಟವಾಗಿ ಮಾತನಾಡ್ತಾರೆ, ಸ್ಪಷ್ಟವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿಬಿಡ್ತಾರೆ. ಅವರ ಮಾತಿನಲ್ಲಿ ಖಂಡಿತ ಗೊಂದಲ ಅನ್ನೋದು ಇರೋದಿಲ್ಲ. ನಾಲ್ಕನೇದೇನು ಮುಖ್ಯವಾಗಿರೋದು ಅಂತ ಅಂದರೆ, ನೆಗೆಟಿವ್ ಮಾತನಾಡುವಾಗ ಅದನ್ನು ಕುಗ್ಗಿಕೊಂಡು ತಗೊಳ್ಳೋದಿಲ್ಲ. ಅಂದರೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಯಾರು ಅಂತಂದರೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ತನ್ನ ಮೌಲ್ಯ ಏನು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ತಾನು ಯಾವ ವಿಷಯ ತಗೋಬೇಕು, ಯಾವ ವಿಷಯವನ್ನು ಬಿಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ನೆಕ್ಸ್ಟು ಮುಖ್ಯವಾಗಿರೋದು, ಆತ್ಮವಿಶ್ವಾಸವನ್ನು ಹೇಗೆ ಬೆಳೆಸಿಕೊಳ್ಬೇಕು ನಾವು ಅಂತ. ಮೊದಲನೇದು, ದಿನನಿತ್ಯವೂ ನಾವು ನಮ್ಮೊಂದಿಗೆ ಮಾತನಾಡ್ಕೋಬೇಕು, ಪಾಸಿಟಿವ್ ಆಗಿ ಮಾತಾಡಬೇಕು. ಬರೀ ನೆಗೆಟಿವ್ನ ನಮ್ಮೊಳಗೆ ತುಂಬೋದಲ್ಲ, ನೆಗೆಟಿವ್ನ ತೆಗೆದುಹಾಕಿ ಪಾಸಿಟಿವಿಟಿನ ನಾವು ದಿನನಿತ್ಯ ನಮಗೆ ತುಂಬಬೇಕು. ನಾನು ಮಾಡ್ತೇನೆ, ಮಾಡಿದ್ದೇನೆ, ಮಾಡಿಯೇ ಮಾಡ್ತೇನೆ, ಎಲ್ಲವನ್ನು ನಾನು ಮಾಡಿದ್ದೇನೆ ಅನ್ನೋ ಆತ್ಮವಿಶ್ವಾಸವನ್ನು ಎನ್ನುವ ಭಾವನೆಗಳನ್ನು ನಮ್ಮೊಳಗೆ ನಾವು ತುಂಬಿಸ್ಕೊಳ್ಬೇಕು. ಎರಡನೇದು ಅಂತ ಅಂದರೆ, ಗುರಿಗಳನ್ನು ಇಟ್ಕೋಬೇಕು. ನಾನು ಇವತ್ತಿಗೆ ಇದನ್ನು ಸಾಧಿಸಿದ್ದೀನಿ, ಇದನ್ನು ತಲುಪಿದ್ದೀನಿ ಅಂತ ಹೇಳಿ ಕೆಲವೊಂದು ಪುಟ್ಟ ಪುಟ್ಟ ಗುರಿಗಳನ್ನು ಇಟ್ಕೊಂಡು ಮೊದಲು ಪ್ರಾರಂಭಿಸಿ, ನಂತರ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಂಡು ಆತ್ಮವಿಶ್ವಾಸದಿಂದ ಕೆಲಸವನ್ನು ಮಾಡ್ತಾ ಹೋಗಬೇಕು. ನಾವು ನಮ್ಮ ಶರೀರ ಭಾಷೆಯನ್ನು ಗಮನಿಸ್ಕೋಬೇಕು. ನಾವು ಹೇಗಿದ್ದೀವಿ, ನಾವು ಹೇಗೆ ಮಾತಾಡ್ತಾ ಇದ್ದೀವಿ, ಅಲ್ಲಿ ಏನಾದರೂ ತಪ್ಪಾಗ್ತಾ ಇದ್ದರೆ ಅದನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ಮತ್ತು ನೆಟ್ಟಗೆ ನಿಲ್ಲಿ ಎಲ್ಲರ ಜೊತೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವ ಅಭ್ಯಾಸವನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತು ನಾವು ಇಟ್ಟುಕೊಂಡ ಗುರಿಗೆ ನಾವೆಲ್ಲ ತಯಾರಿಯನ್ನು ಮಾಡ್ಕೋಬೇಕು. ನಾವು ಮಾಡುವ ಕೆಲಸಗಳಿಗೆ ಎಲ್ಲದಕ್ಕೂ ನಾವು ತಯಾರಿ ಮಾಡ್ಕೋಬೇಕು, ಹಾಗೆ ಸಡನ್ನಾಗಿ ನುಗ್ಗೋದಲ್ಲ. ಇದು ನಾಲ್ಕನೆಯ ಇಂಪಾರ್ಟೆಂಟ್ ಅಂಶ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳೋದಕ್ಕೆ. ಎಲ್ಲದಕ್ಕೂ ತಯಾರಿ ಬೇಕೇ ಬೇಕು. ಸಡನ್ನಾಗಿ ಇದೇನೋ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ. ಅದಕ್ಕೆ ಯಾವ ಕೆಲಸ ಮಾಡಬೇಕು ಎಲ್ಲ ಒಮ್ಮೆ ತಯಾರಿ ಮಾಡಿಕೊಂಡು ಮುಂದೆ ಹೋದರೆ ತುಂಬಾ ಒಳ್ಳೆಯದು. ನಾಲೆಡ್ಜ್ ಗಿವ್ಸ್ ಕಾನ್ಫಿಡೆನ್ಸ್. ನಮಗೆ ನಾಲೆಡ್ಜ್ ಅನ್ನೋದು ನಮ್ಮೊಳಗೆ ನಮ್ಮನ್ನು ಕಾನ್ಫಿಡೆನ್ಸನ್ನಾಗಿ ಮುಂದೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ತಯಾರಿಯೊಂದಿಗೆ ನಾವು ಮುನ್ನುಗ್ಗಬೇಕು. ಆತ್ಮವಿಶ್ವಾಸವೇ ನಮ್ಮ ಗುರಿಗೆ ಮೊದಲ ಹೆಜ್ಜೆಯಾಗಿರುತ್ತೆ. ಎಲ್ಲವನ್ನು ನಾವು ಆತ್ಮವಿಶ್ವಾಸದಿಂದ ಮಾಡ್ತಾ ಹೋದರೆ ನಾವು ಶ್ರದ್ಧೆಯಿಂದ ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ.